ಹಾ, ಎಲ್ಲಪ್ಪ ಬಂದೆ ನಾನು ರಾಮ. ಅಲ್ಲ, ಹಾ, ಇಲ್ಲಾಕ್ ಮನೆ ಕಂಡೆ. ಅಯ್ಯೋ ರಾಮ, ಎಣ್ಣೆ ಕುಡ್ದು ಮನಿಕೊಂಡಿವ ನಾನು. ಊಟ ತಿಂತಾಕ ಇಲ್ಲೇ ಮನಿಕೊಂಡಿದ್ನಿ. ಈ ರಂಗಮ್ ನನ್ನ ಕರ್ಕೊಂಡೋಗ್ತಾನೆ. ಮಂತಕ್ಕೋ ಇದ್ನಲ್ಲ, ಏನೋ ಒಂದು ಗೊತ್ತಾಗ್ತಿಲ್ವೇ. ಅಯ್ಯೋ, ಏನೋ ಮಡಗಿಳೆ ಬಂದಿದ್ರೆ ಸರಿಯಾಗಿ ನೆಂದೋಗ್ತಿದ್ನಲ್ಲಪ್ಪ. ಚೊಳೆಗೆಲ್ಲ ಬಿದ್ಕೊಂಡಿದ್ನೆ. ಏ ರಂಗಮ್ಮ, ರಂಗಮ್ಮ, ಏ ಅಜ್ಜೆ. ಏನಿದು? ಹಾ, ಅಲ್ಲ ಕಣಜ್ಜೆ, ನಾನ್ ಎಲ್ಲೋ ಬಿದ್ದಿದ್ದೀನಿ. ಮನೆ ಕರ್ಕೊಂಬರಕ್ ನಿನ್ಗೇನ್ ದೊಡ್ಡರಾಗ? ನಾನ್ ಎಲ್ಲೋ ರೋಡಾಗ ಮನೆ ಕಂಡಿದ್ದೀನಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಪಾಡು? ಎಲ್ಲ ನಿನ್ನೊಂದೇ ಬೈಕಮರು. ಅದ್ಯಾಕ್ ಬೇಕಂತಾರಿ? ನೆನ್ನೆಲ್ಲ ನಿನ್ ರಾಮಾಯಣ ನೋಡಿರಲ್ಲ, ನಿನ್ ಮಾತಾಡಿದ ಮಾತ ಅದಕ್ಕೆ ಬೀದಿಗೆ ಬಿದ್ದಿರ್ಲಿ ಅಂತಂದು ಸುಮ್ಮನ್ ಬಂದ ಅಷ್ಟೇ ನಾನು. ಓಯ್, ನಾನೇನ್ ಮಾಡ್ದೆ? ಏನ್ ಮಾಡಿ ಅಂತ ರಾಗ ಹೇಳಿ ಚಿನ್ನ ಮಾಡಿದ ಸಾಲದು, ಮರ್ಯಾದೆ ತೆಗ್ದಿರ ಸಾಕು. ಒಂದ್ರ ಮಟ್ಟು ನೋಡ್ಕೊಂಡ್ ಮಾತಾಡು. ಅಲ್ಲ, ನಾನು ಮಂತಕ್ ಬಂದಿದ್ದೀನಿ. ಅದ್ ಹೆಂಗ್ ರೋಡಾಗ ಮನೆ ಕಂಡೆ ನಾನು? ಬೈಕ ಬಂದಿದ್ದಲ್ಲಪ್ಪ ಹೊಟ್ಟೆ ತುಂಬ, ಮರತ ಕೇಳಿ ಬಂದಿದ್ದೀನಿ ನೀನು. ತೋ, ಇವಳು ಮನ್ಕಾಯ ಹೋಗ. ನಾನೇನ್ ಮಾಡಿನಜ್ಜೆ? ಅದ್ಯಾಕೆ ಹಂಗ್ ಮಾಡ್ಕೊಂತಾನೆ ನೋಡ್ಲಿ. ಹಾ, ನೀನೇನು ಮಾಡಿಲ್ಲ, ಸುಮ್ಮನ್ ತಲೆ ತಿಕ್ಲತ್ಸ್ಬೇಡ ಹೋಗು. ಹೊಟ್ಟೆ ಸಿತಾಯಿ ತುಂಬ ಕಿಕ್ಕು. ಹಾ, ಉಂಬಕ್ಕಿಕ್ಬೇಕು. ಯಾತ್ ಅಡ್ಗೆನೂ ಮಾಡಿಲ್ಲ, ಯಾತ ಮಾಡಿಲ್ಲ, ನಾನೇ ಕಂಡ ಮನೆ ತಿಂದು ಬಂದಿದ್ದೀನಿ. ಯಾಲ ಇವಳ ಕಂಡರ ಮನೆಗೆ ತಿಂದು ಬಂದಿದ್ಯಾ? ಮತ್ ನಾನು ಹಂಗೆ ತಂಡಿನ ಬಟ್ಟೆ ಹಾಕೊಂಡಿರ್ಲಿ ಹೊಟ್ಟೆಗೆ. ಓಹೋ, ಅಮ್ಮಮ್ಮ ಅಡ್ಗೆ ಮಾಡ್ತಿಲ್ಲ ನೋಡಿ ಇವಾಗ. ನಾನ್ ಮಾಡಲ್ಲ. ತವ್ರ ಮನೆಗೆ ಹೋಗು ಅಂತಲ್ಲ, ಹೋಗ್ತೀನಿ. ಎಲ್ಲ ಇವಳ ನಾನು ಯಾವಾಗಂದೆ? ಯಾವಾಗ ಅಂದೆ ಅಂತ ನೆನ್ಸ್ಕ. ಹೋಗು. ನನ್ಗೇನು ಯಾರು ಉಂಬಕ್ಕಿಕ್ಕರ್ ಇಲ್ವೇ? ಆ ರಾಮಜ್ಜನ ಮನೆಗ, ಆ ಗುಂಡಜ್ಜನ ಮನೆಗ, ಆ ಚಂದ್ರಪ್ಪನ ಮನೆಗೆ ಹುಡ್ಕೊಂಬತ್ತೀನಿ. ಓಹೋ, ಏನ್ ನನ್ನನ್ನು ಎದುರಿಸ್ತಾಳೆ ಇವಳು. ಇಲ್ಲಿ ಯಾರಿಗೂ ಎದುರ್ಕೊಂಬಂಗಿಲ್ಲ ಏನು. ಆ ದೇವಸ್ಥಾನ ಮಾಡಲ್ವ, ನಾನ್ ನೋಡ್ತೀನಿ. ತಲೆ ಬೇರೆ ಇಟ್ಕೊಂಡ್ಬಿಟ್ಟೈತಿ ಪಾಪ. ಈ ಹುಡುಗಂಗೆ ಏನ್ ದೂರ ಅಂತಾರ. ಚಿಂಟ, ಏನ್ ತಾತ? ನಿಮ್ಮ ಅಜ್ಜಿ ಇಲ್ವೇ? ಐತೆ. ಕಾಲಿಯಪ್ಪ ಅನ್ಸಣ. ನಾನು ಮೊಬೈಲ್ ಯಾಕ ನೋಡ್ತೀನಿ, ಡೋಂಟ್ ಡಿಸ್ಟರ್ಬ್ ಮೀ, ನೀನೇ ಕರ್ಕ. ಗುಂಡಜ್ಜಿ, ಹಾ, ಯಾವಾಗ ಮಾತಾಡಿಯ? ಏನೋ ಬಂದಿದ್ದು? ಗುಂಡಜ್ಜಿ ಅಡಿಗೆ ಏನ್ ಮಾಡಿದ್ಯಾ? ಯಾಕ ನಮ್ ರಂಗಮ್ಮ ಮುನಿಸ್ಕೊಂಡ್ಬಿಟ್ಟಾಳೆ. ಆ ಅಜ್ಜಿ ಅಡಿಗೆ ಏನೋ ಮಾಡಿಲ್ಲ, ಹೊಟ್ಟೆ ಹಸಿತೈತಿ. ಯಾಕ ತಲೆ ನೋವು. ಏನ್ ಮಾಡಿದ್ಯ ಅಜ್ಜಿ? ನಾನು ಏನ್ ಮಾಡೋಣಪ್ಪ, ಯಾಕ ಮುದ್ದೆ ಮಾಡಿದ್ದೀನಿ. ನಿನ್ನ ಹೆಂಡ್ತಿನ ಮುನಿಸ್ಕೊಂಬಿಡಿ, ನೀನ ಮುನಿಸ್ಕ. ನಿಮ್ ಸಂಸಾರದ ವಿಷಯ ನಮಗೆ ಯಾಕೆ ಹೇಳು? ಅಲ್ಲ ಗುಂಡಜ್ಜಿ, ನೀನ್ ಯಾಕೆ ಹಿಂಗ್ ಮಾತಾಡ್ತೀಯ? ಅಯ್ಯೋ, ನಾನ್ ಮಾತಾಡಕ್ಕೆ ನಾನು ಯಾರು ಹೇಳು? ಸುಮ್ಮನ ಸಿಟ್ಟು ಬರ್ಸ್ಬಿಡ ಹೋಗ ಹನುಮಂತಜ್ಜ. ಹೊಟ್ಟೆ ಸಿಗದ್ ಗುಂಡಜ್ಜಿ, ಆತ ನಂಬಕಿಕ್ಕು. ನೆನ್ನೆ ಎಣ್ಣೆ ಕುಡಿದ್ಬಿಟ್ಟು ಬಾಯಿ ತುಂಬ ಮಾತಾಡ್ದಲ್ಲ. ನಾನ್ ಗಂಡ ಹೆಂಡತಿ ವಿಷಯಕ್ಕೆ ಏನಕ್ಕೆ ಬರ್ತೀಯ ಗುಂಡಜ್ಜಿ? ನೀನ್ ಯಾರು ಕೇಳಕ್ಕೆ ಅಂತಂದಂತ. ಅಯ್ಯೋ ರಾಮ, ನಾನು ಹಂಗಂದೆ. ನನಗೆ ಗೊತ್ತಾಗಿಲ್ಲ ಗುಂಡಜ್ಜಿ. ಗೊತ್ತಾಗಲ್ಲ, ಎಣ್ಣೆ ಕುಡ್ದಿದ್ದಲ್ಲ, ಏನಕ್ಕೆ ಗೊತ್ತಾಗ್ತೈತೆ ಅಂಬ ಮಾತು ಒಂದ್ ಸ್ವಲ್ಪ ಇಡ್ತಾ ಇರ್ಬೇಕು, ಏನು ಮಾಡಕ್ಕಾಗಲ್ಲ. ಗುಂಡಜ್ಜಿ ತಪ್ಪಾತು ಗುಂಡಜ್ಜಿ. ಸುಮ್ಮನಾಗು, ನಮ್ಮ ಅಜ್ಜಿ ಮೊದ್ಲಾಗಿ ಸಿಟ್ಟಾಗೈತಿ. ಅದು ಬೇರೆ ಮುದ್ದೆನ ಒಂದ್ ಈಟೇಟ್ ಮಾಡಿತ್ತು, ಇವಾಗ ಮಾಡಿರ್ಬೇಕಾಗ್ತೈತೆ ಅಷ್ಟೇ. ಇವಾಗ ಯಾರ ಮನೆಗನ ಊಟ ಮಾಡೋದು? ನಾನು ಮಾಡೋಳಲ್ಲ, ನಾನು ಇಟ್ಕೊಳ್ಳು ಅಲ್ಲ. ಬೈಕೊಂಡ್ರು ಪರವಾಗಿಲ್ಲ, 4 ಜನದ ಮುಂದೆ ಮಾತನ್ನಿಸ್ಕೊಂಬಕ್ಕೆ ನಮ್ಮ ಕೈಲಿ ಆಗಲ್ಲಪ್ಪ. ಏನೋ ತಿಳಿದಿರೋರು, ಗೊತ್ತಿರೋರು, ಏನೋ ದೂರ ಸಂಬಂಧ ಅಂತಂದು ಏನೋ ಮಾಡಿ ಇಕ್ಕಿ ಕೊಟ್ಟು ಮಾಡ್ತಿದ್ವಲ್ಲ, ಕಷ್ಟಕ್ಕೆಲ್ಲ ಆಗ್ತಿದ್ವಲ್ಲ. ನಮ್ಮ ಚಪ್ಪಲಿ ತಕೊಂಡು ನಾವು ಹೊಡ್ಕೋಬೇಕು. ಗುಂಡಜ್ಜಿ, ಗುಂಡಜ್ಜಿನೂ ಇಲ್ಲ, ಯಾಕಿಲ್ಲ, ಹೋಗು. ನನ್ಗಾಗ್ಬೇಕಿತ್ತು. ಎಣ್ಣೆ ಕೊಡ್ಸಿರಂತ ಕುಡಿದ್ಬಿಟ್ಟು, ಕುಡ್ದಿರೋ ಮಾತಾಗಿ ಏನೇನೋ, ಕುಡ್ದಿರೋ ಮತ್ತಾಗಿ ಏನೇನೋ ಮಾತಾಡ್ಬಿಟ್ಟಿದೀನಿ. ಪಾಪ ಗುಂಡಜ್ಜಿ ಮನ್ಸು ಇಸ್ಕೊಬಿಟ್ಟೈತಿ. ಹೊಟ್ಟೆ ಬೇರೆ ಹಸಿತೈತಿ. ಇನ್ನ ರಾಮಜ್ಜರ್ ಮಂತಕ್ಕೆ ಹೋಗ್ಬೇಕು. ಪಾಪ ಹನುಮಂತ ಜಟ್ಟೇಶು ಅಂತಂದ್ರೂ ಉಂಬಕ್ಕಿಕ್ಲಿಲ್ಲ. ಏನ್ ಮಾಡೋಣ ಮತ್ತೀಗ? ಹೆಂಗಂದ್ರೆ ಹಂಗೆ ಮಾತಾಡ್ತಾನ ನಮ್ಮ ಅಜ್ಜ. ಒಂದಿಟ್ಟು ಅಂದಿರ ತಪ್ಪು ತಿಳ್ಕೊಂಡ್ಲಿ ಅಂತಂದು ಉಂಬಕ್ಕಿಕ್ಕಿಲ್ಲ. ಏನ್ ಮಾಡೋಣ, ಹೊಟ್ಟೆ ಉರಿತೈತಿ. ಅಜ್ಜಿ, ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ, ಹೋಗು. ಹಾ, ಎಲ್ಲಪ್ಪ ಬಂದೆ ನಾನು ರಾಮ. ಅಲ್ಲ, ಇಲ್ಲಾಕ್ ಮನೆ ಕಂಡೆ. ಅಯ್ಯೋ ರಾಮ, ಎಣ್ಣೆ ಕುಡ್ದು ಮನೆ ಕಂಡಿ ನಾನು. ಊಟ ತಿಂತಾಕ ಇಲ್ಲ